ಅವ್ರದ್ದು ಎಲ್ಲ ಕ್ಯಾರೆಕ್ಟ್ರು ನೋಡಿದ್ದೀವಿ ನಾವು ಸುಮಾರು ಎಲ್ಲ. ಅವ್ರ ರಿಯಲ್ ಕ್ಯಾರೆಕ್ಟರ್ನು ನೋಡಿದ್ದೀನಿ ನಾನು. ಸೊ ಶಿ ಈಸ್ ಅ ಗುಡ್ ಆ್ಯಕ್ಟ್ರೆಸ್ ಆ್ಯಂಡ್ ನೋ ಡೌಟ್. ಇವರೆಲ್ಲ ಅಂದರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರೋವಂಥದ್ದು ನಿಜವಾಗ್ಲೂ ಸೆಲೆಕ್ಷನ್ ವಾಸ್ ಸೂಪರ್. ರಮೇಶ್, ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್. ಎಕ್ಸಲೆಂಟ್ ಸಬ್ಜೆಕ್ಟನ್ನು ತಗೊಂಡು ಪಿಕ್ಚರ್ ಮಾಡಿದ್ದೀರಾ. ನಿಜ ತಾರಕ ಹೇಳ್ದಾಗೆ ಇವತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಏನು ನಮ್ಮ ಭಾರತ ಮಾಡ್ತಾ ಇದೆ, ಭಾಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನು ಹೆಮ್ಮೆ ಪಡುವಂಥದ್ದು ಆಗಬೇಕು. ನಿಜ ಹೇಳಿದರೆ, ಯಾಕೆಂದರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದಕನೆಯನ್ನು ಬಿಟ್ಟಿಲ್ಲ, ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ನಾವೆಲ್ಲ ಶಾಂತಿ ಪ್ರಿಯರು. ನಮ್ಮ ದೇಶವಾಸಿಗಳು, ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು, ಪ್ರೀತಿಯಿಂದ ಹಂಚ್ಕೊಂಡು ಬದುಕುವಂಥ ಜನ. ನಮ್ಮನ್ನು ಭಯಪಡಿಸಿ ಭಯವನ್ನು ಉತ್ಪಾದನೆ ಮಾಡುವಂಥವ್ರನ್ನ ಖಂಡಿತವಾಗಿ ನಮ್ಮ ದೇಶ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೆ. ಅದೇ ಆವತ್ತು ಈ ಪಿಕ್ಚರಲ್ಲಿ ಕೂಡ ರಾಜೀವ್ ಗಾಂಧಿ ಅವರು ಮಾಡಿರುವಂಥದ್ದು ಅದನ್ನೇ ಕೂಡ. ಸೊ ಇದೆಲ್ಲ ಅಂದರೆ ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಇದು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟು, ಅವತ್ತು ಯಾರು ಮಾಡಿದರೆ ಅವ್ರಿಗೂ ನಮ್ಮ ಸಪೋರ್ಟು. ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಬಹುಶಃ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ. ಯಾಕೆಂದರೆ ಇವೆಲ್ಲ ಚರಿತ್ರೆ, ಇದು ಮರ್ತೋಗ್ತೀವಿ ನಾವು, ನಮ್ಮ ಮೆಮರಿ ಪವರ್ ಭಾಳ ಕಡಿಮೆ. ಸೊ ಇದನ್ನು ಅಟ್ಲೀಸ್ಟ್ ಇಫ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್, ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ. ಇದು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು. ರಮೇಶ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮುಂದುವರಿಸಿ. ಸ್ನೇಹ, ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ, ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನು ಬೇರೆ ಭಾಳ ವಿಶೇಷವಾಗಿ ತಾರಕ ಬೇರೆ ಹೇಳಿದ್ರು. ಹಾಗಾಗಿ ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ನನ್ನ ಮೈಕ್ ನನ್ನ ಕೈಲಿ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ, ನಮಗೆ ಗೊತ್ತಿರೋದು ಇದು ಒಂದೇ ಕೆಲಸ, ಅವ್ರ ಥರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ಸೊ